ನಿಮ್ಮ ಆಸೆಗಳು ತಕ್ಷಣ ಈಡೇರಬೇಕೆ ಈ ಒಂದು ಸರಳವಂತಹ ಮಂತ್ರವನ್ನು ಯುಗಾದಿ ಹಬ್ಬದ ದಿನ 108 ಸರಿ ಜಪಿಸಿ ನಿಮಗೆ ಖಂಡಿತ ಆಸೆ ಈಡೇರಿಬಿಡುತ್ತೆ ಗೊತ್ತಲ್ಲ. ಅದಕ್ಕಿಂತ ಮುಂಚೆ ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಒತ್ತಿ ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನು ಫಾಲೋ ಮಾಡಿ. ಎಲ್ಲ ವೀಡಿಯೋಸ್ಗಳು ಕೂಡ ನಾನು ನೀಡಿದ ಅದ್ಭುತವಂತ ಮಾಹಿತಿಗಳು ಕೂಡ ಫಸ್ಟ್ ನಿಮಗೆ ತಲುಪುತ್ತೆ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಚೇದ್ ವಿಷ್ಣುಪತ್ನಿ ಚಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಭಾಳಷ್ಟು ಜನಕ್ಕೆ ಏನಂತಂದರೆ ಆಸೆಗಳಿರುತ್ತೆ. ಆ ಆಸೆಗಳು ಈಡೇರಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋಂಥದ್ದು ನಾನು ತಿಳಿಸ್ಕೊಡ್ತೀನಿ ಗೊತ್ತಲ್ಲ. ಏನು ಮಾಡಬೇಕು ಆಸೆಗಳು ಈಡೇರಬೇಕು ಅಂತಂದರೆ? ಆಸೆಗಳು ಈಡೇರಬೇಕು ಅಂತಂದರೆ ನಾವು ನಮ್ಮ ಸಂಕಲ್ಪವನ್ನು ಗಟ್ಟಿ ಮಾಡ್ಕೋಬೇಕು. ನನಗೆ ಇಂಥ ತಿನ್ನಬೇಕು ಅಂತಂದರೆ ನನಗೆ ಆಸೆ ಆಯಿತು ಅಂತಂದರೆ ಜಾಸ್ತಿ ಆಸೆ ಆಯಿತು, ದುರಾಸೆ ಆಗಬಾರ್ದು. ದುರಾಸೆ ಅಂದರೆ ನಮ್ಗೆ ಕಿತ್ಕೊಳ್ಳೋವಂಥದ್ದು, ಪಡ್ಕೊಳ್ಳೋವಂಥದ್ದಲ್ಲ. ಆಸೆ ಪಡ್ಕೊಳ್ಳೋವಂಥದ್ದು, ದುರಾಸೆ ಕಿತ್ಕೊಳ್ಳೋವಂಥದ್ದು. ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಆಸೆ ದುರಾಸೆನ ಅತಿ ಆಸೆ ಅಂತ ಅಂದ್ಕೊಂಡು ಆಸೆ ಪಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ ಭಾಳ. ನೀನು ಆಸೆ ಪಡಬೇಡ, ಆಸೆ ದುಃಖಕ್ಕೆ ಮೂಲ, ಆಸೆ ದುಃಖಕ್ಕೆ ಮೂಲ. ಆಸೆ ಪಟ್ಟರೆ ಪ್ರಪಂಚ ನಡೆಯೋಕ್ಕಾಗಂಥದ್ದು ಅಲ್ಲ. ನೀವು ದುರಾಸೆ ಇರಬಾರ್ದು, ಆಸೆ ಇರಬೇಕು. ಆಸೆ ಅಂತಂದರೆ ನಾವು ಪಡ್ಕೊಳ್ಳೋವಂಥದ್ದು, ದುರಾಸೆ ಅಂದರೆ ಕಿತ್ಕೊಳ್ಳೋವಂಥದ್ದು. ತಿಳ್ಕೊಬಿಡಿ ಯಾವತ್ತಿದ್ರೂ ಕೂಡ. ಹಾಗಾಗಿ ಆ ಆಸೆ ಪಟ್ಟಿದ್ದು ನೆರವೇರಬೇಕು ಅಂತಂದರೆ ಈ ಸರಳವಾದಂತಹ ಒಂದು ಮಂತ್ರವನ್ನು 108 ಸರಿ ಬೆಳಗ್ಗೆ ಸೂರ್ಯ ಉದಯ ಆಗುವಂಥ ಯುಗಾದಿ ಬುದ್ಧಿ ಸೂರ್ಯ ಉದಯ ಆಗುವಂಥ ಸಮಯದೆಲ್ಲರೂ ಕೂಡ ಜಪಿಸ್ಬೋದು. ಸಂಜೆ ಸೂರ್ಯ ಮುಳುಗಿದ ಮೇಲೆ ಅಥವಾ ಮುಳುಗುವಂಥ ಸಮಯದಲ್ಲಿ ಗೊತ್ತಾಯ್ತಲ್ಲ ನೀವು ಜಪಿಸ್ಬೋದು. ಸೂರ್ಯಾಸ್ತ ಆಗುವಂಥ ಒಂದು ಸಮಯದಲ್ಲಿ ಕೂಡ ನೀವು ಮಾಡ್ಬೋದು. ಯಾವುದು ಆ ಒಂದು ಮಂತ್ರ ಅಂತಂದರೆ ಅದ್ಭುತವಾದಂಥ ಮಂತ್ರ ಹೇಳಿ ತಿಳಿಸ್ಕೊಡ್ತೀನಿ. ಓಂ ಕಾಮದೇವಾಯ ವಿದ್ಮಹೆ ಮಹಾಕೂರ್ಮಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ್. 3 ಸರಿ ಹೇಳ್ತೀನಿ, 1 ಸರಿ ಹೇಳಾಯಿತು, 3 ಸರಿ ನಿಧಾನಕ್ಕೆ ಬರ್ಕೊಳ್ಳಿ. ಓಂ ಕಾಮದೇವಾಯ ವಿದ್ಮಹೆ ಮಹಾಕೂರ್ಮಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ್. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು, ತಲೆನೇ ಕೆಡಿಸ್ಕೋಬೇಡಿ. ಈ ಯುಗಾದಿ ಹಬ್ಬಕ್ಕೆ ನೀವು ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಳ್ಳಿ. ಎಂಥ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಆಗುತ್ತೆ. ಎಷ್ಟೊಂದು ಜನ ಆ ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡು ತನ್ನ ಎಲ್ಲ ಸಾಲಗಳು ತೀರಿಸ್ಕೊಂಡಿದ್ದಾರೆ, ಮತ್ತು ಮನೆಗಳು ಕಟ್ಕೊಂಡಿದ್ದಾರೆ. ಅದ್ಭುತವಾಗಿ ಕೆಲಸ ಆಗಿದೆ. ಬೇರೆ ಸಮಯದಲ್ಲಿ ನೀವು 10 ಯಂತ್ರ ತೊಗೊಂಡ್ರು ಒಂದೇ, ಈ ಸಮಯದಲ್ಲಿ ಯುಗಾದಿ ಹಬ್ಬದ ದಿನ 1 ಯಂತ್ರ ತೊಗೊಂಡ್ರೆ ಕೂಡ ಒಂದೇ, 10 ಯಂತ್ರಕ್ಕೆ ಸಮ ಆಗಿರುತ್ತೆ. ಯುಗಾದಿ ಹಬ್ಬದ ದಿನ ನೀವು ಪ್ರತಿಷ್ಠಾಪನೆ ಮಾಡಬೇಕು. ನೀವೇನು ಮಾಡಬೇಕು ಅಂತಂದರೆ, ಒಂದು ತಟ್ಟೆಯಲ್ಲಿ ಅಕ್ಷತೆಯ ಮೇಲೆ ಈ ಬೇವಿನ ಸೊಪ್ಪನ್ನು ಇಟ್ಟು ಅದರ ಮೇಲೆ ನೀವು ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪೂಜೆ ಮಾಡಿ. ಯಾರ್ಯಾರು ತಗೊಳ್ದೇ ಇದ್ದವರು ಬಂದು ತೆಗೆದುಕೊಂಡು ಹೋಗಿ ಆಮೇಲೆ ಆ ಒಂದು ಅಕ್ಷತೆ ಮತ್ತು ಬೇವಿನ ಸೊಪ್ಪು ಮೇಲೆ ತಟ್ಟೆಯಲ್ಲಿ ಇಟ್ಟು ನೀವು ಪೂಜೆ ಮಾಡಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಮತ್ತು ಯಾರ್ಯಾರು ಈ ಸರಿ ಒಂದು ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡು ಹೋಗ್ತಿರೋ ಅವ್ರಿಗೆಲ್ಲರಿಗೂ ಕೂಡ ನಾನು ಕರಂಗಾಳಿ ಮಾಲೆಯನ್ನು ಕೊಡ್ತೀನಿ. ವೆರಿ ಪವರ್ಫುಲ್. ಅದನ್ನು ಇಟ್ಕೋತು ಅಂತಂದರೆ ತುಂಬ ಫೇಮಸ್ ಆಗಿಬಿಡ್ತೀರ. ಕರಂಗಾಳಿ ಮಾಲೆಯನ್ನು ಯಾರ್ಯಾರು ಯಂತ್ರ ತೊಗೋತಿರೋ ಅಂಥವ್ರಿಗೆ ಮಾತ್ರ ನಾನು ಕೊಡ್ತೀನಿ ಗೊತ್ತಲ್ಲ. ಉಚಿತವಾಗಿ ಕೊಡ್ತೀನಿ ಯಂತ್ರ ತೊಗೊಳ್ಳೋಂಥವ್ರಿಗೆ ಈ ಒಂದು ಕರಂಗಾಳಿ ಮಾಲೆಯನ್ನು ಧರಿಸ್ಕೊಳ್ಳಿ. ಎಲ್ಲ ರೀತಿಯಂಥ ದಿನ ಒಂದೊಂದು ರೂಮಲ್ಲಿ ಇಟ್ಟರು ಕೂಡ ಅಲ್ಲಿರೋಂಥ ನೆಗೆಟಿವ್ ಎನರ್ಜಿನ ಕಿತ್ತು ಬಿಸಾಕುತ್ತೆ. ಅಷ್ಟು ಪವರ್ಫುಲ್ಲಾಗಿರೋಂಥದ್ದು ಈ ಒಂದು ಕರಂಗಾಳಿ ಮಾಲೆ. ಅದನ್ನು ಇಟ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಈ ಯುಗಾದಿ ಈ ವರ್ಷದ ಪ್ರಾರಂಭದಲ್ಲಿ ನೀವು ತಗೋತು ಅಂತಂದರೆ ಈ ವರ್ಷದ ಎಂಡ್ ಒಳಗಡೆ ನೀವು ಸೈಟ್ ತೊಗೋಬೋದು, ಮನೆ ಕೊಡ್ತೀವಿ. ನೀವು ಕೋಟ್ಯಾಧೀಶ್ವರ ಆಗ್ಬೋದು. ಅಥವಾ ನೀವು ಮಾಡೋದ್ರಿಂದ ನಿಮ್ಮ ರಿಟೈರ್ಡ್ ಆಗಿದೆ, ನಿಮ್ಮ ಮಕ್ಕಳು ಕೋಟ್ಯಾಧೀಶ್ವರ ಆಗುತ್ತೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ಕೆಲಸ ಸಿಗುತ್ತೆ. ಯಾವುದೋ ರೀತಿಯ ದುಡ್ಡು ಹರಿದು ಬರ್ತಾನೇ ಹೋಗುತ್ತೆ. ಇದೇ ಅಷ್ಟಲಕ್ಷ್ಮಿ ಯಂತ್ರದ ಒಂದು ಪವರ್. ಇನ್ನೊಂದು ಸರಿ ಹೇಳ್ತೀನಿ ಕೇಳಿ. ಓಂ ಕಾಮದೇವಾಯ ವಿದ್ಮಹೆ ಮಹಾಕೂರ್ಮಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ್. ಇದನ್ನು 108 ಸರಿ ಒಂದು ಜಪಮಾನೆ ಇಟ್ಕೊಂಡು ಅಥವಾ ಧ್ಯಾನ ಮಾಡಿಕೊಂಡು ಮನಸ್ಸಲ್ಲಿ ಫಸ್ಟು ಆಸೆಗಳು ಈಡೇರಲಿ ಅಂತ ಜಪ ಮಾಡ್ಕೊಳ್ಳಿ. ಸೈಟ್ ತೊಗೋಬೇಕು, ಮನೆ ಕಟ್ಟಬೇಕು, ಅಥವಾ ದುಡ್ಡು ಬರಬೇಕು, ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಬೇಕು,
ಮಕ್ಕಳಾಗಬೇಕು, ಈ ಥರದ್ದೆಲ್ಲ ಇಟ್ಕೊಳ್ಳಿ. 108 ಸರಿ ನೀವು ಜಪವನ್ನು ಮಾಡಿಕೊಳ್ಳಿ. ಮಾಡಿಕೊಂಡು ನಂತರ ನೀವೇನು ಮಾಡಬೇಕು ಅಂತಂದರೆ, ನೀವು ಏನು ಜಸ್ಟ್ ದೇವ್ರ ಮುಂದೆ ಕೂತ್ಕೊಂಡು ನೀವು ಸೂರ್ಯ ಉದಯ ಆಗೋಂಥ ಟೈಮ್, ಸೂರ್ಯ ಅಸ್ತ ಆಗೋಂಥ ಟೈಮಲ್ಲಿ, ಮುಳುಗೋಂಥ ಟೈಮಲ್ಲಿ ನೀವು ಹೇಳ್ಕೊತು ಅಂತಂದರೆ ತಕ್ಷಣ 1 ದಿನದಲ್ಲಿ ನಡೆಯೋರ್ಬೋದು, 2 ದಿನದಲ್ಲಿ ಹೋದು. ನೀವು ಆಸೆಗೆ ತಕ್ಕಂಗೆ, ನೀವು ದೊಡ್ಡ ಆಸೆ ಇಟ್ಕೊಳ್ತು ಅಂದರೆ ನಿಧಾನ, ಚಿಕ್ಕ ಆಸೆ ಇತ್ತಂದರೆ ಪಟ್ಟಂಥ ಕೆಲಸ ನಾಳೆ ಬೆಳಗ್ಗೆ ಫೋನ್ ಬರುತ್ತೆ, ಯಾವುದೋ ಸೈಟ್ಸ್ ಎಲ್ಲ ಗೊತ್ತು, ಬೇಕು ಬನ್ನಿ ಅಂತ ಹೇಳ್ತಾರೆ. ಯಾವುದೊಂದು ಮದುವೆ ಆಗಬೇಕಾಯ್ತು, ಒಂದು ಹುಡುಗಿ ಕಡೆ ನಿಮ್ಗೆ ಕರಿತಾ ಇದ್ದಾರೆ, ಬನ್ನಿ ಹೋಗೋಣ ಅಂತ, ಯಾರನ್ನೋ ಏನೋ ಒಂದು ಕೆಲಸ ಆಗುತ್ತೆ, ಹಾಗೇ ಆಗುತ್ತೆ, ಅದರಲ್ಲಿ 2 ಮಾತಿಲ್ಲ. ಅದಕ್ಕೋಸ್ಕರ ಇವೇನು ಮಾಡಬೇಕು ಅಂತಂದರೆ, ಈ ಮಂತ್ರವನ್ನು ಜಪ ಮಾಡಿ, ಮತ್ತು ಯಾರ್ಯಾರಿಗೆ ಇಷ್ಟಾರ್ಥಗಳು ಮತ್ತು ಆಸೆಗಳು ಈಡೇರಬೇಕು ಅವ್ರ ಹೆಸರನ್ನ ಕಮೆಂಟ್ ಮಾಡಿ, ಓಂ ಕೂರ್ಮರಾಜಾಯ ನಮಃ ಅಂತ ನೀವು ಟೈಪ್ ಮಾಡಿ ಕಳಿಸಿ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ನೀವು ಅಲ್ಲಿ ಪೂಜೆಯನ್ನು ಮತ್ತು ತಂತ್ರವನ್ನು ನೀವು ಮಾಡಿ, ಮಂತ್ರವನ್ನು ಜಪ ಮಾಡಿ, ಖಂಡಿತವಾಗ್ಲೂ ಕೂಡ ಚೆನ್ನಾಗಾಗುತ್ತೆ ಅಂತಲ್ಲ. ಮತ್ತು ಇದೇ ಭಾನುವಾರ ಸಂಜೆ 5 ಗಂಟೆಗೆ ಸುವರ್ಣ ಚಾನಲಲ್ಲಿ ನಮ್ಮದು ಪ್ರೋಗ್ರಾಮ್ ಬರ್ತದೆ, ಸುವರ್ಣ ಗೃಹ ಮಂತ್ರಿ ಅಂತ ಕಾರ್ಯಕ್ರಮ ಬರ್ತಾಯಿದೆ. ಅದೆಲ್ಲವನ್ನು ನೋಡಿ ನಮ್ಮ ವೈಯಕ್ತಿಕವಾದಂಥ ವಿಚಾರಗಳು ಎಲ್ಲವನ್ನು ಕೂಡ ನೀವು ತಿಳ್ಕೊಬೋದು. ಮತ್ತು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದಿಷ್ಟೊಂದು ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ, ಅದನ್ನು ಕೂಡ ನೋಡಿ. ಮತ್ತು ವಾಟ್ಸಪ್ ಗ್ರೂಪು ಕೂಡ ಹೊಸ್ದಾಗಿ ಮಾಡಿದ್ದೀವಿ. ಅದರಲ್ಲಿ ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು ವಾಟ್ಸಪ್ ಮಾಡಿ ಒಂದು ಇದನ್ನ ಹೆಸರನ್ನ ಬರ್ಕೊಳ್ಳಿ ಅಂತ ನೀವು ಹೇಳ್ತು ಅಂತಂದರೆ ನಾವು ಅದನ್ನು ಬರ್ಕೊಂಡು, ನಮ್ದು ಏನೇ ಇದು ವೈಯಕ್ತಿಕ, ಬೇರೆ ಯಾರೂ ಇಲ್ಲ, ನಾವು ಮಾತ್ರ ಅದನ್ನು ಕಳಿಸ್ಬೋದು. ಬೇರೆ ಇನ್ಯಾರೂ ಕೂಡ ಒಂದು ಆಶ್ರಮದಲ್ಲಿ ಏನೇನು ಮಾಹಿತಿ ಇದೆಯೋ ಅದನ್ನು ಮಾತ್ರ ನಿಮಗೆ ತಲುಪುತ್ತೆ, ಬೇರೆ ಯಾರೂ ಕೂಡ ಅದರಲ್ಲಿ ಇದನ್ನು ಹಾಕೋಕ್ಕಾಗಲ್ಲ. ಹಾಗಾಗಿ ಒಂದು ಅದ್ಭುತವಾದಂತಹ ಒಂದು ಇದನ್ನು ಆಧ್ಯಾತ್ಮವನ್ನು ಪ್ರಚಾರ ಮಾಡುವಂತಹ ಮತ್ತು ಒಂದು ಸನಾತನ ಧರ್ಮವನ್ನು ಬೆಳೆಸುವಂತಹ ಒಂದು ಅದ್ಭುತವಾದಂಥ ವಿಚಾರವನ್ನು ನಾನು ನಿಮಗೆಲ್ಲ ತಲುಪಿಸ್ತಾ ಇದ್ದೀನಿ. ಅದನ್ನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ, ಅದ್ಭುತವಾದಂಥ ಮಾಹಿತಿಗಳು ಈ ಮುಂಬರುವಂತಹ ದಿನಗಳಲ್ಲಿ ನಿಮಗೆ ಬರ್ತಾ ಹೋಗುತ್ತೆ ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಯಿತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದರೆ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಸಮಸ್ಯೆ ಇದ್ದರೂ ಕೂಡ, ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಖಂಡಿತ ನಿವಾರಣೆ ಆಗಿಬಿಡುತ್ತೆ ಗೊತ್ತಲ್ಲ. ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಿಮಗೆ ಸಾಲ ಸೋಲ ಏನಿಲ್ಲ ಗುರುಗಳೇ, ಅದನ್ನು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಂದರೆ ಓದ್ಸೋಕ್ಕಾಗ್ತಾಯಿಲ್ಲ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಹೇಳ್ತೀವಿ ಈ ಜೀವನದಲ್ಲಿ ಮುಂದೆ ಬಂದು ಅಂತ, ಅವ್ರು ಇವಾಗ ಚೆನ್ನಾಗಾಗ್ಬಿಟ್ಟು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ತುಂಬ ಚೆನ್ನಾಗಿದ್ದಾರೆ ಗುರುಗಳೇ. ಬಟ್ ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂಥವ್ರಿಗೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿತ್ತು ಅಂತ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಭಾಳಷ್ಟು ಜನ ಕರ್ಮ ಕಳೆದಿದ್ರೆ ಇದನ್ನು ಕೂಡ ತಗೊಳಕ್ಕಾಗೋದು, ಎಲ್ಲರೂ ಕೂಡ ತಗೊಳಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. ಇದು ಸಾಕ್ಷಾತ್, ಇದು ಮನೇಲಿ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ 100% ನಿಮ್ಮ ಸಮಸ್ಯೆಗಳು ಬಗೆಹರದೇ ಹರಿಯುತ್ತೆ. ಅಲ್ಲಿ 2 ಮಾತಿಲ್ಲ. ನೀವು ಸಂಕಲ್ಪ ಮಾಡಿ, ನೀವು ತಗೊಳಕ್ಕಾಗ್ತಾ ಇಲ್ಲ 10 ಸಾರಿ ಸಂಕಲ್ಪ ಮಾಡಿ, 11ನೇ ಸಾರಿ ನಿಮ್ಮ ಮನೆ ಒಳಗಡೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೆಯಲ್ಲಿರುತ್ತೆ ಅಂತಲ್ಲ. ಹಣಕಾಸಿನ ಸಮಸ್ಯೆಗೆ ನೀವು ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅದೇ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಅಥವಾ ಯಾವುದೋ ಒಳ್ಳೆಯ ವ್ಯಕ್ತಿಗಳನ್ನು ನಿಮ್ಮ ಕಡೆನ ಕಳಿಸಿ, ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಅವರು ನಿಮಗೆ ನೇರವಾಗಿ ನಿಮಗೆ ಮನೆಯಿಂದ ತಲುಪಿಸ್ತಾರೆ ಅಲ್ಲ. ವಿಶೇಷವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ. ಇದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಹಣಕಾಸಿನ ಸಮಸ್ಯೆಗಳ ಫುಲ್ ಸ್ಟಾಪ್ ಇಡುವಂಥದ್ದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವು ಜೀವನದಲ್ಲಿ ಏಳಿಗೆ ಅನ್ನೋದು ಶ್ರೀಮಂತರಾಗಿ ಅಂತ ಹೇಳ್ತಾ ಇದ್ದೀವಿ. ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಕ್ಲಾಸನ್ನು ಅಟೆಂಡ್ ಮಾಡ್ತೀವಿ. ಯಂತ್ರ ಮಂತ್ರ ತಂತ್ರ ಮತ್ತು ಹಣಾಕರ್ಷಣೆ ಜನಾಕರ್ಷಣೆ ಶಿಬಿರ ಅಂತ ಕೂಡ ಮಾಡ್ತೀವಿ. ಇದು ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ಗೊತ್ತಲ್ಲ, ಎಂಥ ಸಮಸ್ಯೆ ನೀವು ಏನು ಅಂದ್ಕೊಂಡು ಬಂದಿರ್ತೀರೋ, ನಿಮ್ಮ ಕಾಯಿಲೆ ಕಸಲೆಗಳು ಅಲ್ಲೇ, ನಿಮಗೇನು ನೋವಿತ್ತು ಅಂದರೆ 5 ವರ್ಷ 6 ವರ್ಷದಿಂದ ಪೇನ್ ಇತ್ತು ಅಂದರೆ ಅಲ್ಲೇ ಹೊರಟೋಗ್ಬಿಡ್ತದೆ. ನೀವು ಜೀವನದ ಸಮಸ್ಯೆಗಳನ್ನು ಮತ್ತು ನೀವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀರ.
ಯಾವುದೇ ಕಾರಣಕ್ಕೂ ನಿಮ್ಗೆ ಹಸುವಾಗಲ್ಲ, ಬೆವರಾಗಲ್ಲ, ಸುಸ್ತಾಗಲ್ಲ, ನೀವು ಆರೋಗ್ಯವಾಗಿರ್ತೀರ, 100 ವರ್ಷ ಆಯುಸ್ಸು ತುಂಬ ಚೆನ್ನಾಗೈತೆ. ಆ ಒಂದು ಕಲೆಯನ್ನು ನಿಮಗೆ ಹೇಳ್ಕೊಡ್ತೀವಿ ಈ ಒಂದು ಶಿಬಿರದಲ್ಲಿ. ಗೊತ್ತೆಲ್ಲ 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದಂಥ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ಅವರ ಸಮಸ್ಯೆಗಳಿಗಾದರೆ ಅವರ ಒಂದು ಸಮಸ್ಯೆನ ಬಗೆಹರಿಸ್ಕೋದಕ್ಕೋಸ್ಕರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಮತ್ತು ಯಾರ್ಯಾರು ಶಿಬಿರವನ್ನು ಅಟೆಂಡ್ ಮಾಡಿ ದೀಕ್ಷೆ ಕೊಡ್ತೀವಿ, ಮತ್ತು ಇದರಲ್ಲಿ ಏನಂತ ಯಾರ್ಯಾರು ಅಟೆಂಡ್ ಮಾಡಿದವರೆಲ್ಲ ಜ್ಞಾನಿಗಳಿಗೆ ಈಕ್ವಲ್ ಆಗ್ತೀರಾ. ಮತ್ತು ಇವ್ರಿಗೂ ಅಷ್ಟೇ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಅಂಥದ್ದು ಏನೂ ಇಲ್ಲ. ಅಂಥ ಒಂದು ವಿಶೇಷವಾಗಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತೀರಾ ಈ ಒಂದು ಶಿಬಿರದಲ್ಲಿ. ಅದಲ್ಲ, ಎಲ್ಲ ಸಮಸ್ಯೆಗಳನ್ನು ಕೂಡ ಮರೆತುಬಿಡಿ ಈ ಶಿಬಿರಕ್ಕೆ ಬರ್ತಾ ಇದ್ದೀರಾ ಅಂತಂದರೆ. ಇಲ್ಲಾಂದರೆ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಹೋಗ್ತೀರಾ. ಗೊತ್ತಲ್ಲ, ಅದಕ್ಕೋಸ್ಕರ ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬನ್ನಿ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ.